ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಗಾಳಿ ಬಂದ ಕಡೆಗೆ ತೂರಿಕೊಳ್ಳಬೇಕು ಅನ್ನುವಂತಹ ನೀಚ ಬುದ್ಧಿ ಕೆಲವರಲ್ಲಿ ಇರುತ್ತೆ. ಆ ಕಾರಣಕ್ಕೆ ಅವರು ಅತಿಯಾಗಿ ಗಾಳಿಯಲ್ಲಿ ತೂರುವ ಪ್ರಯತ್ನ ಮಾಡಿ ತಮ್ಮ ಕೆರಿಯರ್ಗಳನ್ನ, ತಮ್ಮ ಭವಿಷ್ಯವನ್ನ ತಾವೇ ಹಾಳು ಮಾಡ್ಕೊಳ್ತಾರೆ. ಅದರಲ್ಲಿ ನೀವು ನಂಬರ್ ಒನ್, ನಂಬರ್ ಟೂ ನೋಡೋದಾದ್ರೆ ಕಂಗನಾ ರನೌತ್ ಅನ್ನುವಂಥ ಒಳ್ಳೆಯ ನಟಿ. ಆದರೆ ಗಾಳಿ ಬಂದ ಕಡೆಗೆ ತೂರಿಕೊಳ್ಳಬೇಕು ಅಂತ ಹೇಳಿ ಸಂಘಿಗಳನ್ನ ಮೆಚ್ಚಿಸೋದಕ್ಕೆ, ಅಂಧಭಕ್ತರನ್ನ ಮೆಚ್ಚಿಸೋದಕ್ಕೆ ಏನೋ ಮಾಡಕ್ ಹೋಗಿ ತನ್ನ ಜೀವನವನ್ನ, ತನ್ನ ಕೆರಿಯರ್ ಅನ್ನ, ತನ್ನ ಸಿನಿಮಾ ಕೆರಿಯರ್ ಅನ್ನ ಹಾಳು ಮಾಡ್ಕೊಂಡು. ಅದೇ ರೀತಿ ಅಕ್ಷಯ್ ಕುಮಾರ್ ಚೆನ್ನಾಗಿ ಹೋಗ್ತಾ ಇದ್ದಂತಹ ಸಿನಿಮಾ ಕೆರಿಯರ್ನಲ್ಲಿ ಮೋದಿ ಭಕ್ತಿ ಪ್ರದರ್ಶನ ಮಾಡಕ್ ಹೋಗಿ ಬಿಜೆಪಿಯನ್ನ ಮೆಚ್ಚಿಸೋದಕ್ಕೆ ಹೋಗಿ, ಅಂಧಭಕ್ತರನ್ನ, ಸಗಣಿ ಭಕ್ತರನ್ನ ಮೆಚ್ಚಿಸೋದಕ್ಕೆ ಹೋಗಿ ಆತನ ಸಿನಿಮಾ ಕೆರಿಯರ್ ಸಹ ಇವತ್ತು ಇಲ್ಲವೇ ಇಲ್ಲ ಅನ್ನೋ ಮಟ್ಟಕ್ಕೆ ಒಂದು ನಿಂತ್ಕೊಂಡಿದೆ. ಸೊ ಆ ಸಾಲಿಗೆ ಈಗ ಒಬ್ಬ ಕ್ರಿಕೆಟಿಗ ಸೇರ್ಕೊಳ್ತಾ ಇದ್ದಾನೆ. ಅವನ ಹೆಸರು ಸೂರ್ಯಕುಮಾರ್ ಯಾದವ್. ಭಾರತ ತಂಡದಲ್ಲಿ ಸ್ಫೋಟಕ ಬ್ಯಾಟ್ಸ್ಮನ್ ಅಂತ ಸುದ್ದಿಯಾಗಿತ್ತು. ಆದರೆ ಈಗ ಅವನ ಪರಿಸ್ಥಿತಿ, T20 ಕ್ಯಾಪ್ಟನ್ ಆಗಿದ್ದವನು ಈಗ ಕ್ಯಾಪ್ಟನ್ಸಿ ಮಾತ್ರ ಹೋಗಿಲ್ಲ, ತಂಡದಿಂದಲೇ ಹೊರಬಿದ್ದಿದ್ದಾನೆ. ಸೊ ಅದರ ಬಗ್ಗೆ ಒಂದಷ್ಟು ವಿವರಗಳನ್ನು ಕೊಡೋ ಪ್ರಯತ್ನವನ್ನು ಮಾಡ್ತೇನೆ. ಸೊ ಸೂರ್ಯಕುಮಾರ್ ಯಾದವ್ ಮುಂಬೈ ಇಂಡಿಯನ್ಸ್ಗೆ IPL ನಲ್ಲಿ ಆಡಬೇಕಾದ್ರೆ ಸ್ಫೋಟಕ ಬ್ಯಾಟ್ಸ್ಮನ್ ಅಂತ ಅಲ್ಲಿಂದ ಅವನಿಗೆ ಒಳ್ಳೆ ಒಂದು ರೆಕಗ್ನಿಷನ್ ಸಿಗ್ತಾ ಹೋಯ್ತು. ಭಾರತ ತಂಡಕ್ಕೂ ಆಯ್ಕೆಯಾದ. ಭಾರತ ತಂಡದಲ್ಲೂ ತುಂಬಾ ಚೆನ್ನಾಗಿ ಆಡ್ತಿದ್ದ. ಒಂದೂವರೆ ವರ್ಷದ ಹಿಂದೆ ಆತನನ್ನ ಭಾರತದ T20 ತಂಡಕ್ಕೆ ಕ್ಯಾಪ್ಟನ್ ಮಾಡಲಾಯಿತು. T20 ತಂಡಕ್ಕೆ ಕ್ಯಾಪ್ಟನ್ ಮಾಡಲಾಯಿತು. ಆಗ ಪರಿಸ್ಥಿತಿ ಭಾರತ ಪಾಕಿಸ್ತಾನದ ನಡುವಿನ ಸಂಘರ್ಷದ ಪರಿಸ್ಥಿತಿ. ಏನು, ಆಪರೇಷನ್ ಸಿಂಧೂರ್ ಅಂತ ಒಂದು ಮಾಡ್ತಾ ಇತ್ತು ಭಾರತ. ಪಾಕಿಸ್ತಾನ ನಡೆಸಿದಂತಹ ಕ್ರೂರ, ನೀಚ ಭಯೋತ್ಪಾದಕ ದಾಳಿ, ಪಹಲ್ಗಾಮ್ ದಾಳಿ. ಪಾಕಿಸ್ತಾನದಿಂದ ಒಂದಷ್ಟು ಉಗ್ರರು ಭಾರತದ ಒಳಗೆ ಬಂದು ಭಾರತದ ಪ್ರವಾಸಿಗರನ್ನ, ಭಾರತದ ಪ್ರಜೆಗಳನ್ನ ಕೊಂದು ಹಾಕಿದ್ರು. ಅದನ್ನ ಪಾಕಿಸ್ತಾನವೇ ಮಾಡಿದೆ ಅನ್ನೋದ್ರಲ್ಲಿ ಅನುಮಾನನೇ ಬೇಕಿಲ್ಲ. ಯಾಕಂದ್ರೆ ಪಾಕಿಸ್ತಾನ ಆರಂಭದಿಂದಲೂ ಅಂತಹ ನೀಚ ಕೃತ್ಯಗಳನ್ನ ಮಾಡ್ಕೊಂಡೇ ಬರ್ತಿದೆ. ಹಾಗಾಗಿ ಆ ದೇಶ ಇವತ್ತು ಭಿಕಾರಿಯಾಗಿ ಕೂತಿದೆ. ಅದಕ್ಕೆ ಭಿಕ್ಷೆ ಬೇಡೋದಕ್ಕೆ ಇರೋದೊಂದೇ ದಾರಿ, ಭಿಕ್ಷೆ ಬೇಡೋದು. ಆದ್ರೆ ಭಿಕ್ಷೆ ಬೇಡೋದಕ್ಕೆ ಒಂದು ಪಾತ್ರೆ ಬೇಕಲ್ಲ, ಭಿಕ್ಷಾ ಪಾತ್ರೆ. ಅದನ್ನೂ ಸಹ ಯಾರಾದ್ರೂ ಭಿಕ್ಷೆ ಕೊಟ್ರೆ ಅದು ಭಿಕ್ಷೆಗೆ ಹೋಗುತ್ತೆ. ಆ ಮಟ್ಟಕ್ಕೆ ಪಾಕಿಸ್ತಾನದ ಪರಿಸ್ಥಿತಿ. ಮತ್ತು ಅಲ್ಲಿ ಏನು ಸನ್ನಿವೇಶಗಳಿದಾವೆ, ಹೇಗೆ ಜನ ಬದುಕ್ತಿದ್ದಾರೆ, ಅದೆಲ್ಲವೂ ಬೇರೆದೇ ಕಥೆ. ಅದು ಏಷ್ಯಾದಲ್ಲಿರುವಂತಹ ಆಫ್ರಿಕಾದ ಅತಿ ಬಡ ರಾಷ್ಟ್ರಗಳಲ್ಲಿ ಹೋಲಿಕೆಯಾಗಬಹುದಾದಂತಹ ಒಂದು ರಾಷ್ಟ್ರ ಪಾಕಿಸ್ತಾನ. ಸೊ ಅದರ ವಿಚಾರವಾಗಿ, ಪಹಲ್ಗಾಮ್ ವಿಚಾರವಾಗಿ ಭಾರತದ ಕಡೆಯಿಂದ ಆಪರೇಷನ್ ಸಿಂಧೂರ ನಡೀತಾ ಇತ್ತು. ಆಮೇಲೆ ನರೇಂದ್ರ ಮೋದಿ ಅವರು ಪಾಪ ಟ್ರಂಪ್ಗೆ ಹೆದರಿ, ಟ್ರಂಪ್ನ ಒಂದು ಫೋನ್ ಕಾಲ್ಗೆ ಹೆದರಿ ಆಪರೇಷನ್ ಸಿಂಧೂರವನ್ನ ನಮ್ಮ ದೇಶದ ಸೈನಿಕರು ಸಕ್ಸಸ್ಫುಲ್ ಆಗಿ ಮಾಡ್ತಿದ್ರು ಸಹ ನಿಲ್ಲಿಸಿದ್ರು. ಅಬ್ರಪ್ಟ್ ಆಗಿ ಸ್ಟಾಪ್ ಮಾಡಿದ್ರು. ಇದ್ದಕ್ಕಿದ್ದ ಹಾಗೆ ಸಾಕು, ಅಷ್ಟೇ, ಮುಗೀತು, ಯುದ್ಧ ವಿರಾಮ ಅಂತ ಮೋದಿ ಅವರು ಮಾಡಿದ್ರು. ಆ ಸಮಯದಲ್ಲಿ ಭಾರತ ಮತ್ತು ಪಾಕಿಸ್ತಾನಕ್ಕೆ ಕೆಲವು ಟೂರ್ನಮೆಂಟ್ಗಳಲ್ಲಿ ಒಬ್ಬರ ವಿರುದ್ಧ ಒಬ್ಬರು ಕ್ರಿಕೆಟ್ ಆಡಬೇಕಾದಂತಹ ಸನ್ನಿವೇಶ ಎದುರಾಯಿತು. ಭಾರತಕ್ಕೆ ಒಂದು ಗಟ್ಟಿ ನಿಲುವು ಇದ್ದಿದ್ರೆ ನಮಗೆ ಯಾವ ಕಪ್ಪು ಹೋದ್ರೂ ಪರವಾಗಿಲ್ಲ, ಯಾವ ಟೂರ್ನಮೆಂಟ್ ಹೋದ್ರೂ ಪರವಾಗಿಲ್ಲ, ICC ರ್ಯಾಂಕಿಂಗ್ ಹೋದ್ರೂ ಪರವಾಗಿಲ್ಲ, ಪಾಕಿಸ್ತಾನದ ಜೊತೆ ನಾವು ಆಡಲ್ಲ 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 ಅಂತ ಗಟ್ಟಿಯಾಗಿ ಇಟ್ಕೊಂಡು ಕೂತ್ಕೊಳ್ಬಹುದಾಗಿತ್ತು. ಬಟ್ ಹಾಗೆ ಮಾಡಲಿಲ್ಲ. ಡಬಲ್ ಗೇಮ್ ಬಿಜೆಪಿಯ ಹುಟ್ಟುಗುಣ, ರಕ್ತದಲ್ಲೇ ಬಂದಿರುವಂತಹದ್ದು. ಒಂದು ಕಡೆ ಪಾಕಿಸ್ತಾನದ ವಿರುದ್ಧ ಬೆಂಕಿ ಉಗುಳಿದಂಗೆ ಮಾತಾಡೋದು, ಆಮೇಲೆ ಸೈಲೆಂಟ್ ಆಗಿ ಕರೆಯದೇನೆ ಪಾಕಿಸ್ತಾನದ ಮದುವೆಗಳಿಗೆ ಹೋಗಿ ಅಲ್ಲಿ ಬಿರಿಯಾನಿ ತಿಂದು ಬರೋದು. ಅಂಥ ಮನಸ್ಥಿತಿಯ ಸರ್ಕಾರ ಇದು ಬಿಜೆಪಿದು. ಸೊ ಅದೇ ರೀತಿಯ ಗೇಮ್ ಇಲ್ಲೂ ಕ್ರಿಕೆಟ್ ಅಲ್ಲೂ ಆಡಬೇಕಲ್ಲ. ಒಂದು ಕಡೆ ಪಾಕಿಸ್ತಾನದ ವಿರುದ್ಧ ಏನೇನೋ ಆರೋಪಗಳನ್ನ ಮಾಡೋದು, ಹಾಗೆ ಹೀಗೆ ಅನ್ನೋದು. ಆದ್ರೆ ಕ್ರಿಕೆಟ್ ಮ್ಯಾಚ್ ಮಾತ್ರ ಅವ್ರ ವಿರುದ್ಧ ಆಡಲೇಬೇಕು. ಇಲ್ಲದೆ ಹೋದ್ರೆ ದುಡ್ಡು ಹೋಗುತ್ತೆ, BCCIಗೆ ನಷ್ಟ ಆಗುತ್ತೆ. ಅಮಿತ್ ಶಾ ಮಗ ಜೈ ಶಾ, ಆತನಿಗೆ ಲಾಸ್ ಆಗತ್ತೆ, ಇನ್ಯಾರಿಗೂ ಲಾಸ್ ಆಗತ್ತೆ. ಸೊ ದೇಶದ ವಿಚಾರ ಬಂದರೂ ಪರವಾಗಿಲ್ಲ, ನಾವು ಪಾಕಿಸ್ತಾನದ ವಿರುದ್ಧ ಗೇಮ್ ಆಡ್ತೀವಿ. ಆದ್ರೆ ಒಂದು ವ್ಯತ್ಯಾಸ ಅಂದ್ರೆ ನಾವು ಕೈ ಕುಲ್ಕೋದಿಲ್ಲ. ಕೈ ಕುಲ್ಕಲ್ಲ, ಪಾಕಿಸ್ತಾನದ ನೆಲದಲ್ಲಿ ಆಡಲ್ಲ, ಬೇರೆ ಎಲ್ಲಾದ್ರೂ ಆಡ್ಕೊಳ್ತೀವಿ. ಇದು ಬಿಟ್ರೆ ಕ್ರಿಕೆಟ್ ಅಂತೂ ಆಡೇ ಆಡ್ತೀವಿ. ಅದರಿಂದ ಬರೋ ದುಡ್ಡು ಬೇಕೇ ಬೇಕು.
ಅದು ಯಾರ ಜೊತೆ ಆದ್ರೂ ಸರಿನೇ, ಪಾಕಿಸ್ತಾನದ ಜೊತೆನೂ ಆಡ್ತೀವಿ ಅಂತ. ಸೊ ಅದು ಬಿಜೆಪಿಯ, ನಾನು ಹೇಳ್ದಂಗೆ ಡಬಲ್ ಗೇಮು, ರಕ್ತದಲ್ಲಿ ಬಂದಿರೋದು ಹುಟ್ಟುಗುಣ. ಆದ್ರೆ ಒಬ್ಬ ಕ್ರೀಡಾಪಟು ಆ ರಾಜಕೀಯದ ಕೆಸರೆರಚಾಟಕ್ಕೆ ಹೋಗಬಾರ್ದು. ಆಡೋಕೆ ಒಪ್ಕೊಂಡಿದಾರ, BCCI ಒಪ್ಪಿದೆಯಾ, ಹೋಗಬೇಕು, ನಿಷ್ಠೆಯಿಂದ ದೇಶದ ಪರವಾಗಿ ಆಡಬೇಕು, ತನ್ನ ಅತ್ಯುತ್ತಮ ಪ್ರದರ್ಶನ ಕೊಡಬೇಕು. ವಿರೋಧಿಗಳನ್ನ, ಅದು ಯಾರೇ ಆಗಿರ್ಲಿ, ಪಾಕಿಸ್ತಾನ ಆಗಿರ್ಲಿ, ಯಾರೇ ಆಗಿರ್ಲಿ, ಯಾರ ವಿರುದ್ಧ ಆಡ್ತಿದ್ದೀರೋ ಅವರ ವಿರುದ್ಧ ಗೆದ್ದು ಬರುವಂತಹ ಪ್ರಯತ್ನವನ್ನು ಮಾಡಬೇಕು. ಸ್ಪೋರ್ಟ್ಸ್ ಅಲ್ಲಿ ಗೆಲುವು ಸೋಲು ಇದ್ದಿದ್ದೆ, ಗೆಲ್ಲುವಂತಹ ಎಲ್ಲ ಪ್ರಯತ್ನ ಮಾಡಬೇಕು. ಸೋತ್ರೆ ಸ್ಪೋರ್ಟ್ಸ್, ಈ ಮ್ಯಾಚ್ ಸೋತ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಗೆಲ್ತೀವಿ, ಅದು ನಾರ್ಮಲ್. ಅದನ್ನ ಹಾಗೆ ತೆಗೆದುಕೊಳ್ಳಬೇಕು, ರಾಜಕೀಯ ಕೆಸರಚಾಟಕ್ಕೆ ಇಳಿಬಾರ್ದು. ಆದ್ರೆ ಕಂಗನಾ ರಾಣಾತ್ ಮತ್ತು ಅಕ್ಷಯ್ ಕುಮಾರ್ ಅಂತವರ ಜೀವನ ಏನಾಯ್ತು ಅಂತ ನೋಡಿದ ಮೇಲೂ ಪಾಠ ಕಲಿಯದ ರೀತಿಯಲ್ಲಿ ಸೂರ್ಯಕುಮಾರ್ ಯಾದವ್ ತನ್ನ ನಡವಳಿಕೆಯನ್ನ ತೋರಿಸ್ಕೊಳ್ತಾನೆ. ಏನು? ಭಕ್ತರನ್ನ ಮೆಚ್ಚಿಸೋದಕ್ಕೆ, ಸಂಘಿಗಳನ್ನ ಮೆಚ್ಚಿಸೋದಕ್ಕೆ ಅಂತ ತನ್ನನ್ನ ತಾನೇ ತಯಾರಿ ಮಾಡಿಕೊಂಡಂಗೆ ರೆಡಿ ಆಗ್ತಾನೆ. ಸೀದಾ ಹೋದ್ವಾ, ಆಡದ್ವಾ. ಆಟದ ನಂತರ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ರೀತಿಯಲ್ಲಿ ಉತ್ತರ ಕೊಟ್ವ ಅನ್ನೋದಿಲ್ಲದೆ, ಪಾಕಿಸ್ತಾನವನ್ನ ನಾನು ಸಿಕ್ಕಾಪಟ್ಟೆ ಟಾರ್ಗೆಟ್ ಮಾಡ್ತೀನಿ, ಟ್ರೋಲ್ ಮಾಡ್ತೀನಿ, ನಾನು ಉತ್ತರ ಕೊಡುವ ರೀತಿಯಲ್ಲಿ ಒಂದು ರೀತಿ ವ್ಯಂಗ್ಯ ಇರುತ್ತೆ ಅಂತ ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡೋದಕ್ಕೆ ಶುರು ಮಾಡಿದ ಸೂರ್ಯಕುಮಾರ್ ಯಾದವ್. ಅದರಲ್ಲೂ ಮುಖ್ಯವಾಗಿ ಪತ್ರಕರ್ತರು ಕೇಳ್ತಾ ಇದ್ದಂತಹ ಪೋಸ್ಟ್ ಮ್ಯಾಚ್ ಅಥವಾ ಪ್ರೀ ಮ್ಯಾಚ್ ಏನು ಪ್ರೆಸ್ ಕಾನ್ಫರೆನ್ಸ್ಗಳು ನಡೀತಾ ಇತ್ತು, ಆ ಸಂದರ್ಭದಲ್ಲಿ ಒಂದು ಪ್ರೆಸ್ ಕಾನ್ಫರೆನ್ಸ್ ನಡೆಯುತ್ತಲ್ಲ, ಆ ಸಂದರ್ಭದಲ್ಲಿ ಪ್ರಶ್ನೆಗಳನ್ನ ಕೇಳ್ತಾರೆ. ಪ್ರಶ್ನೆಗಳನ್ನ ಕೇಳಿದಾಗ ಸ್ಪೋರ್ಟ್ಸ್ ಮ್ಯಾನ್ಗಳು ಹೇಗೆ ಉತ್ತರ ಕೊಡಬೇಕು ಅನ್ನೋದಕ್ಕೊಂದು ರೀತಿ ನೀತಿ ಇರುತ್ತೆ. ಸ್ಪೋರ್ಟ್ಸ್ ಅನ್ನ ಯಾವತ್ತೂ ಸಹ ಸ್ಪೋರ್ಟಿವ್ ಆಗಿ ತಗೊಳ್ಬೇಕು. ಆದ್ರೆ ಸೂರ್ಯಕುಮಾರ್ ಯಾದವ್ ಸಂಘಿಗಳು ಮೆಚ್ಚಬೇಕು, ಸಂಘಿಗಳು ನನ್ನ ಬಗ್ಗೆ ಸ್ಟೇಟಸ್ ಹಾಕೊಳ್ಬೇಕು, ಸಂಘಿಗಳು ನನ್ನ ಬಗ್ಗೆ ಪೋಸ್ಟ್ ಮಾಡಿ ಹಾಕೊಳ್ಬೇಕು, ಅದೇ ನನ್ನ ಮೂಲ ಉದ್ದೇಶ ಅಂತ. ಮೇ ಬಿ ಕ್ರಿಕೆಟ್ ಮುಗಿದ ಮೇಲೆ ನನ್ನ BJP MLA ನೋ MP ನೋ ರಾಜ್ಯಸಭಾನೋ ವಿಧಾನ ಪರಿಷತ್ತೋ ಇನ್ನೆಲ್ಲಾದ್ರೂ ತಗೊಳತ್ತೆ ಅಂತ ಕನಸು ಬಿದ್ದಿತ್ತು ಏನೋ ಇವನಿಗೆ. ವ್ಯಂಗ್ಯವಾದ ಉತ್ತರಗಳು, ಅತ್ಯಂತ ಅಸಹ್ಯ ರೀತಿಯಲ್ಲಿ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ನ ಹೊರಗೆ ಬಂದು ಕೊಟ್ಟ. ಅದರಲ್ಲಿ ವಿಶೇಷವಾಗಿ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಬಗ್ಗೆ, ಅದು ಯಾರೇ ಆಗಿರಬಹುದು, ಇಂಡಿಯಾ ನಾಳೆ ಯಾವ್ದಾದ್ರು ಇವತ್ತು ತಾನೇ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿರುವಂತಹ ಯಾವ್ದಾದ್ರು ಒಂದು ರಾಷ್ಟ್ರದ ವಿರುದ್ಧ ಕ್ರಿಕೆಟ್ ಆಡ್ತಿರ್ಬೇಕಾದ್ರೂ ಸಹ ಈ ಮ್ಯಾಚ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ತಯಾರಿ ಏನು ಅಂತ ಕೇಳಿದಾಗ ಒಬ್ಬ ಸ್ಪೋರ್ಟ್ಸ್ ಮ್ಯಾನ್ ಆದವನು ಏನ್ ಹೇಳಬೇಕು, ಅವ್ರು ಇವತ್ತು ಬಂದಿರೋ ತಂಡ ಆಗಿರಬಹುದು, ಬಟ್ ನಾವು ಅದನ್ನ ಈಸಿಯಾಗಿ ತಗೊಳ್ಳೋದಿಲ್ಲ, ನಾವು ಅದನ್ನ ಸೀರಿಯಸ್ ಆಗಿ ತಗೊಳ್ತೀವಿ, ನಮ್ಮ ಸಾಮರ್ಥ್ಯಕ್ಕೆ ನಾವು ಆಡ್ತೀವಿ, ನಾವು ಗೆಲ್ತೀವಿ, ಕಾನ್ಫಿಡೆಂಟ್ ಆಗಿ ಹೇಳಬೇಕು. ಬಟ್ ಪಾಕಿಸ್ತಾನದ ವಿಚಾರದಲ್ಲಿ ಸೂರ್ಯಕುಮಾರ್ ಯಾದವ್ನ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಕೇಳಿದಾಗ, ಈ ಪೈಪೋಟಿಯ ಬಗ್ಗೆ ನೀವೇನ್ ಹೇಳ್ತೀರಿ, ರೈವಲ್ರಿ ಬಗ್ಗೆ ನೀವೇನ್ ಹೇಳ್ತೀರಿ ಅಂದಾಗ, ಹೌದು ನಾವು ಸೀರಿಯಸ್ ಆಗಿ ತಗೊಳ್ಳಿದ್ದೀವಿ, ಪೈಪೋಟಿ ಇರುತ್ತೆ, ರೈವಲ್ರಿ ಇದೆ, ನಾವು ನಮ್ಮ ಸಾಮರ್ಥ್ಯಕ್ಕೆ ಆಡ್ತೀವಿ, ಗೆಲ್ತೀವಿ ಅಂತ ಹೇಳಲಿಲ್ಲ. ಎಲ್ಲಿದೆ ಪೈಪೋಟಿ? ಯಾವ ಟೀಮ್ ವಿರುದ್ಧ ಪೈಪೋಟಿ ಅಂತ ಹೇಳ್ತಿದ್ದೀರಿ? ನಿರಂತರವಾಗಿ ಸೋತ್ಕೊಂಡು ಬರ್ತಿರುವಂತಹ ಪಾಕಿಸ್ತಾನದ ಮೇಲೆ ನಮ್ಗೆಂತ ಪೈಪೋಟಿ? ಏನೋ 20 ಮ್ಯಾಚ್ ಆಡಿದಾಗ 10 ಮ್ಯಾಚ್ ಇವರು 10 ಮ್ಯಾಚ್ ಅವರು ಗೆದ್ದಿದ್ರೆ ಏನೋ ಪೈಪೋಟಿ ಅನ್ಬೋದು. 20 ಮ್ಯಾಚ್ ಅಲ್ಲಿ ನಾವು 18-19 ಮ್ಯಾಚ್ ಗೆದ್ದು ಅವರೊಂದು ಮ್ಯಾಚ್ ಗೆದ್ರೆ ಅದೆಂತಹ ಪೈಪೋಟಿ? ಇದು ಕೇಳೋದಕ್ಕೆ ಚೆನ್ನಾಗಿರುತ್ತೆ, ಡೈಲಾಗ್ ಚೆನ್ನಾಗಿರುತ್ತೆ, ಸಂಘಿಗಳು ಸ್ಟೇಟ್ಮೆಂಟ್ ಹಾಕೊಳ್ತಾರೆ, ಸ್ಟೇಟಸ್ ಹಾಕೊಳ್ತಾರೆ, ಬಟ್ ಅದು ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಆಗಿತ್ತಾ? ಕಂಗನಾ ರಾಣಾತ್ ಸಿನಿಮಾ ಮಾಡಬೇಕಾಗಿತ್ತು, ಸಂಘಿಗಳ ಗುಲಾಮಗಿರಿ ಅಲ್ಲ, ಸಿನಿಮಾ ಆಗಿತ್ತಾ? ಆಗ್ಲಿಲ್ಲ. ಅಕ್ಷಯ್ ಕುಮಾರ್ದು ಸಿನಿಮಾ ಆಗಬೇಕಾಗಿತ್ತು, ಸಂಘ ಪರಿವಾರಕ್ಕೆ ಬಕೆಟ್ ಹಿಡಿಯೋದಲ್ಲ, BJPಗೆ ನರೇಂದ್ರ ಮೋದಿ ಬಕೆಟ್ ಹಿಡಿಯೋದಾಗಬಾರ್ದಾಗಿತ್ತು, ಅದನ್ನು ಬೇರೆ ಲೆವೆಲ್ ಅಲ್ಲಿ ಬೇರೆ ಕಡೆ ಪರ್ಸನಲ್ ಆಗಿ ಮಾಡ್ಕೊಳ್ಬೇಕಾಗಿತ್ತು. ಅದಕ್ಕಾಗಿ ಅವನು ಸಿನಿಮಾ ಆಗ್ಲಿಲ್ಲ, ಕಂಗನಾ ರಾಣಾತ್ ಸಿನಿಮಾಗಳು ಆಗ್ಲಿಲ್ಲ. ಅದೇ ಬಾಳು ಸೂರ್ಯಕುಮಾರ್ ಯಾದವ್ ಆಯ್ತು. ಕ್ರಿಕೆಟ್ ಆಗಿ ನೋಡ್ಬೇಕಾಗಿತ್ತು, ಅಲ್ಲಿ ಯಾರನ್ನೋ ಮೆಚ್ಚಿಸೋದಕ್ಕೆ, ಅದು ಒಂದು ಪರ್ಟಿಕ್ಯುಲರ್ ಗುಂಪನ್ನ ಮೆಚ್ಚಿಸೋದಕ್ಕೆ ಪ್ರಯತ್ನ ಮಾಡಬಾರ್ದಾಗಿತ್ತು. ಅದನ್ನು ಮಾಡ್ದ. ಅವನ ಕ್ರಿಕೆಟಿಂಗ್ ಕೆರಿಯರ್ ನಾಶ ಆಗೋಕೆ ಶುರುವಾಯ್ತು. ಸೇಮ್ ಲೈಕ್ ಕಂಗನಾ ರಾಣಾತ್ ಮತ್ತೆ ಅಕ್ಷಯ್ ಕುಮಾರ್ದು ಹೇಗೆ ಸಿನಿಮಾ ಕೆರಿಯರ್ಗಳು ಮುಗಿಯೋದಕ್ಕೆ ಶುರುವಾಯ್ತು, ಅವನ ಪತನ ಶುರುವಾಗಕ್ಕೆ ಶುರುವಾಯ್ತು. ಯಾವಾಗ ಇವನ ಒಳಗಿನ ಮನಸ್ಸಿನಲ್ಲಿ ಆಟಕ್ಕಿಂತ ಹೆಚ್ಚು ಯಾವುದೋ ವಿಷ, ಯಾವುದೋ ಒಂದು ರೀತಿಯಾದಂತಹ ಒಂದು ಪ್ಲಾನಿಂಗು, ಡಬಲ್ ಗೇಮು, ನಾನು ಇದನ್ನು ಬಳಸ್ಕೊಂಡು ಇನ್ನೇನೋ ಪಡ್ಕೊಳ್ತೀನಿ ಅನ್ನುವ ಲೆಕ್ಕಾಚಾರ ಅದು ಬಂತು, ಅವನ ಗೇಮ್ ಡೌನ್ ಆಗೋಕೆ ಶುರುವಾಯ್ತು. ಡೌನ್ ಆಗ್ತಾ 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 ಬಂತು. ಇಂಟರ್ನ್ಯಾಷನಲ್ ಲೆವೆಲಲ್ಲೂ ಡೌನ್ ಆಯ್ತು, IPL ಅಲ್ಲೂ ಡೌನ್ ಆಯ್ತು. ಕಳೆದ ವರ್ಷ ಇಂಟರ್ನ್ಯಾಷನಲ್ ಲೆವೆಲಲ್ಲೂ ರನ್ಸ್ ಇಲ್ಲ, ಮೊನ್ನೆ ಮುಗಿದಂತಹ IPL ನಲ್ಲೂ ರನ್ಸ್ ಇಲ್ಲ. ಎಲ್ಲ ಮುಗಿಸ್ಕೊಂಡು ಇವಾಗ ಯಾವ ಪರಿಸ್ಥಿತಿ ಅಂದ್ರೆ T20 ಟೀಮ್ ಅನೌನ್ಸ್ ಆಗಿದೆ ಐರ್ಲೆಂಡ್ ವಿರುದ್ಧ ಸೀರೀಸ್ಗೆ. ಅದರಲ್ಲಿ
ಕ್ಯಾಪ್ಟನ್ ಆಗಬೇಕಾಗಿದ್ದಂತಹ ವ್ಯಕ್ತಿ ಈ ಸೂರ್ಯಕುಮಾರ್ ಯಾದವ್. ಆದರೆ ಆತನನ್ನ ಕ್ಯಾಪ್ಟನ್ಸಿಯಿಂದ ಕಿತ್ತು ಬಿಸಾಕಿದ್ದಾರೆ. ಕ್ಯಾಪ್ಟನ್ಸಿಯಿಂದ ಮಾತ್ರ ಕಿತ್ತು ಬಿಸಾಕಿಲ್ಲ, ತಂಡದಲ್ಲೇ ಇಲ್ಲ. ತಂಡದಲ್ಲಿ 15 ಜನರನ್ನ ಏನು ಆಯ್ಕೆ ಮಾಡಿದ್ದಾರೆ ಅಲ್ಲಿ ಹೋಗೋದಕ್ಕೆ, ಆ 15 ಜನರಲ್ಲೂ ಈತನ ಹೆಸರಿಲ್ಲ, ಅಂದ್ರೆ ಇಲ್ಲ, ಟೀಮಲ್ಲಿ ಇಲ್ಲ. ಟೀಮಿಂದ ಡ್ರಾಪ್ ಮಾಡಿದ್ದಾರೆ. ಕ್ಯಾಪ್ಟನ್ಸಿಯಿಂದ ಸೀದಾ ಟೀಮಿಂದಾನೇ ಔಟ್ ಆಗೋದಿದೆಯಲ್ಲ, ಕ್ಯಾಪ್ಟನ್ಸಿನೂ ಇಲ್ಲ, ಟೀಮಿಂದಾನೇ ಔಟ್ ಆಗೋದಿದೆಯಲ್ಲ, ಅದು ಏನನ್ನ ಸೂಚಿಸುತ್ತೆ ಅಂದ್ರೆ ಆತನ ಪರ್ಫಾರ್ಮೆನ್ಸು ನೆಲ ಕಚ್ಚಿದೆ, ಕಂಪ್ಲೀಟ್ ಆಗಿ ಮುಗಿದು ಹೋಗಿದೆ. ಅವನ ಕೆರಿಯರ್ ಈಗ ಉತ್ತುಂಗದಲ್ಲಿ ಇಲ್ಲ. ಮತ್ತೆ ವಾಪಸ್ ಬರೋ ಸುಲಭ ಇದೆಯಾ ಈ ಇಂಡಿಯನ್ ಟೀಮ್ಗೆ? ಬಹಳ ಕಷ್ಟ ಇದೆ. ಯಾಕೆಂದ್ರೆ ಈಗಿರುವಂತಹ ಟ್ಯಾಲೆಂಟ್ಗಳು, 15 ವರ್ಷದ ಸೂರ್ಯವಂಶಿ ಬಂದು ನಂಬರ್ 1 ಬೌಲರ್ಗಳನ್ನ ಫಸ್ಟ್ ಬಾಲ್ಗೆ 6 ಹೊಡಿತಾನೆ. ಅಂತಹ ಟ್ಯಾಲೆಂಟ್ಗಳು 1, 2 ಅಲ್ಲ, ಸಿಕ್ಕಾಪಟ್ಟೆ ಇದ್ದಾವೆ. ಅಲ್ಲಿ ಚಾನ್ಸ್ ಇರೋದು 15 ಜನಕ್ಕೆ ಸ್ಕ್ವಾಡ್ಗೆ, ಅದರಲ್ಲಿ 11 ಜನ ಮಾತ್ರ ಫೀಲ್ಡ್ಗೆ ಇಳಿಯೋದು. ಆ 15 ಜನಕ್ಕೆ 150 ಜನ ಟ್ಯಾಲೆಂಟೆಡ್ ಇವತ್ತಿದ್ದಾರೆ. ಒಂದು ಬಾರಿ ಟೀಮಿಂದ ಹೊರಗಡೆ ಹೋದ ಮೇಲೆ ಮತ್ತೆ ವಾಪಸ್ ಬರೋದು, ಅದು ಕ್ಯಾಪ್ಟನ್ಸಿನೂ ಕಳ್ಕೊಂಡು, ಟೀಮಲ್ಲಿ ಸ್ಥಾನನೂ ಕಳ್ಕೊಂಡು ಹೊರಗಡೆ ಹೋದ್ಮೇಲೆ ಮತ್ತೆ ಆ ಟೀಮ್ ಒಳಗಡೆ ಬರೋದು ಬಹಳ ಬಹಳ ಕಷ್ಟ. ಅಲ್ಲಿಗೆ ಸೂರ್ಯಕುಮಾರ್ ಯಾದವ್ ಕೆರಿಯರು ಆಲ್ಮೋಸ್ಟ್ ಮುಗಿದ ಹಾಗೇನೆ. ನೀವು ಡೊಮೆಸ್ಟಿಕ್ ಅಲ್ಲಿ ಎಷ್ಟೇ ಪರ್ಫಾರ್ಮೆನ್ಸ್ ಮಾಡಿ, IPL ಅಲ್ಲಿ ಎಷ್ಟೇ ಪರ್ಫಾರ್ಮೆನ್ಸ್ ಮಾಡಿ, ಬಹಳ ಕಷ್ಟ ಇದೆ. ಯಾಕಂದ್ರೆ ಅಷ್ಟು ಕಾಂಪಿಟೇಷನ್ ಇದೆ. ಅದಕ್ಕೆಲ್ಲ ಕಾರಣ ಏನಾಯ್ತು? ಅವನಲ್ಲಿ ಟ್ಯಾಲೆಂಟ್ ಇಲ್ಲ ಅಂತನ? ಟ್ಯಾಲೆಂಟ್ ಇತ್ತು. ಆ ಟ್ಯಾಲೆಂಟ್ ಅನ್ನ ಕ್ರಿಕೆಟ್ಗೆ ಬಳಸಬೇಕಾಗಿತ್ತು. ಕ್ರಿಕೆಟ್ ಅನ್ನು ಬಳಸ್ಕೊಂಡು ತಾನೇನೋ ಮಾಡ್ಕೊಳಕ್ ನೋಡದ್ನಲ್ಲ, ಮುಂದಿನ ಜೀವನ ರೂಪಿಸ್ಕೊಳಕ್ ನೋಡದ್ನಲ್ಲ, ಆ ಕ್ರಿಕೆಟ್ಗೆ ದ್ರೋಹ ಬಗೆಯುವಂತಹ ಕೆಲಸ ಮಾಡ್ದ. ಹಾಗಾಗಿ ಇವತ್ತು ಸಂಖ್ಯೆಗಳನ್ನ ಮೆಚ್ಚಿಸುವ ಭರದಲ್ಲಿ ತನ್ನ ಕ್ರಿಕೆಟ್ ಅನ್ನ ಬದಿಗೆ ಇಟ್ಟ ಕಾರಣಕ್ಕಾಗಿ ಟೀಮಿಂದ ಔಟ್ ಆಗಿದ್ದಾನೆ, ಕ್ಯಾಪ್ಟನ್ಸಿ ಕಳ್ಕೊಂಡಿದ್ದಾನೆ. ಅಲ್ಲಿಗೆ ಅವನ ಕೆರಿಯರ್ ಆಲ್ಮೋಸ್ಟ್ ಮುಗಿದ ಹಾಗೇನೆ ಅಷ್ಟೇ. ಸೊ ಇದಿಷ್ಟು ಸೂರ್ಯಕುಮಾರ್ ಯಾದವ್ ಕ್ರಿಕೆಟ್ ಜೀವನ ಹೇಗೆ ತನ್ನ ಒಂದು ರೀತಿ ಹೊಳಪನ್ನು ಕಳ್ಕೊಂಡು ಕ್ಯಾಪ್ಟನ್ಸಿ ಜೊತೆಗೆ ತಂಡದಿಂದಲೂ ಹೊರಗಡೆ ಹೋಗಿದ್ದಾನೆ ಅನ್ನೋದ್ರ ಬಗ್ಗೆ ನನ್ನ ವಿಶ್ಲೇಷಣೆ. ಸೊ ಇಂತಹದ್ದೇ ವಿಶೇಷ ವಿಶ್ಲೇಷಣೆಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯ ನಾರಾಯಣ ಬೊಗವರಪು.